ಇಷ್ಟೂ ಜನ ವಿಜ್ಞಾನಿಗಳು ಸಣ್ಣ ಪುಟ್ಟ ಮ್ಯಾಗಝೈನ್ಗಳಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಯಿತು. ಏನಂದ್ರೆ ಚೈನಾದವರು ಪ್ರತಿ ಸೂರ್ಯನ ಸೃಷ್ಟಿ ಮಾಡ್ತಾ ಇದ್ದಾರೆ, ಚೈನಾದವರು ಏನೇನೋ ಕಂಡುಹಿಡಿತಾ ಇರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದು. ಆದರೆ ಈಗ ಚೈನಾದವರು ಡೆಸರ್ಟಲ್ಲಿ ಒಂದು 4-5 ವರ್ಷದಿಂದ ಏನೋ ಒಂದು ಪ್ಲಾನಿಂಗ್ ಮಾಡ್ತಾ ಇದ್ರು. ಏನದು, ಸೋಲಾರ್ ಪ್ಯಾನಲ್ ಯೂನಿಟ್ಗಳನ್ನ ಹಾಕಿ ಅಲ್ಲಿ ಸೋಲಾರ್ ಪವರ್ ಜನರೇಟರ್ ಮಾಡೋಣ, ಅಂದ್ರೆ ಕರೆಂಟ್ ಪ್ರೊಡ್ಯೂಸ್ ಮಾಡೋಣ ಅಂತ ಒಂದು ಮರುಭೂಮಿನಲ್ಲಿ ಈ ರೀತಿ ಪ್ಲಾನ್ನ ಮಾಡಿಕೊಂಡು ಅವರು ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಸೋಲಾರ್ ಪ್ಯಾನಲ್ಗಳನ್ನ ಹಾಕೋದಕ್ಕೆ. ಅಲ್ಲಿ ಗೊತ್ತಾಗುವಂತ ಒಂದು ವಿಷಯ ಏನು ಅಂದ್ರೆ ಪ್ರತಿ ಸೂರ್ಯನ ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು. ಏನಿದು ಪ್ರತಿ ಸೂರ್ಯ? ನಮಗೆ ಗೊತ್ತಿರೋ ಹಾಗೆ ಸೋಲಾರ್ ಪ್ಯಾನಲ್ಗಳಿಂದ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಚೈನಾದವ್ರಿಗೆ ಕರೆಂಟ್ ಅನ್ನೋದು ಬೇಕು. ಸದ್ಯಕ್ಕೆ ಅಲ್ಲಿ ಸೋಲಾರ್ ಪ್ಯಾನಲ್ಗಳನ್ನ ಹಾಕೋದ್ರಿಂದ 450 ಮಿಲಿಯನ್ ಕಿಲೋ ವ್ಯಾಟ್ಸ್ ಕರೆಂಟ್ ಏನೋ ಪ್ರೊಡ್ಯೂಸ್ ಆಗುತ್ತೆ. ಆ ಕರೆಂಟ್ ಎಷ್ಟಕ್ಕೆ ಈಕ್ವಲ್ ಅಂದ್ರೆ ಚೈನಾದಲ್ಲಿ ಒಂದು ದೊಡ್ಡ ಡ್ಯಾಮ್ ಇದೆ, ಆ ಡ್ಯಾಮಿಂದ ಎಷ್ಟು ಕರೆಂಟ್ ಬರುತ್ತೋ ಅದರ 20ರಷ್ಟು ಅಂದ್ರೆ 20 ಡ್ಯಾಮ್ಗಳಿಂದ ಎಷ್ಟು ಕರೆಂಟ್ ಬರುತ್ತೋ ಅಷ್ಟು ಕರೆಂಟ್ ಇದು ಒಂದೇ ಸೋಲಾರ್ ಪವರ್ ಸ್ಟೇಷನ್ ಇಂದ ಬರುತ್ತೆ. ಅಂದ್ರೆ ಚೈನಾಗೆ ಏನು ಕರೆಂಟ್ ಬೇಕು ಇದು ಒಂದು ಪವರ್ ಸ್ಟೇಷನ್ ಇಂದ ಕರೆಂಟ್ನ ಸಪ್ಲೈ ಮಾಡ್ಬಿಡ್ಬೋದು. ಅಷ್ಟು ದೊಡ್ಡ ಮಟ್ಟದ ಪ್ಲಾನಿಂಗ್ ಇದು. ಇನ್ನ ಈ ರೀತಿ ಪ್ಲಾನಿಂಗ್ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಇದು ಎನ್ವೈರನ್ಮೆಂಟ್ ಫ್ರೆಂಡ್ಲಿ. ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಚೈನಾ 70% ಕರೆಂಟ್ ಪ್ರೊಡ್ಯೂಸ್ ಮಾಡೋದಕ್ಕೆ, ಈಗ ಬೇಕಾಗಿರೋ ಕರೆಂಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಕಲ್ಲಿದ್ದಲು ಮತ್ತೆ ಡೀಸೆಲ್ಲು ಇದ್ರ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ದಾರೆ. ಈ ಕಲ್ಲಿದ್ದಲು ಡೀಸೆಲ್ಗೆ ಅವರು ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ರೀತಿ ಡಿಪೆಂಡೆನ್ಸಿ ಇರೋದ್ರಿಂದ ಚೈನಾಗೆ ಯಾವತ್ತಿದ್ರೂ ತೊಂದರೆನೇ. ಆ ತೊಂದರೆನ ನಿವಾರಿಸ್ಕೊಳ್ಬೇಕು ಅಂತ ಹೊಸ ಪ್ಲಾನಿಂಗ್ ಅಲ್ಲಿ ಇವ್ರು ಮಾಡ್ಕೊಂಡಿದ್ದು ಚೈನಾದಲ್ಲಿರುವಂತ ಮರುಭೂಮಿನಲ್ಲಿ 1% ಜಾಗದಲ್ಲಿ ಈ ರೀತಿ ಸೋಲಾರ್ ಪ್ಯಾನಲ್ಗಳನ್ನ ಹಾಕೋದ್ರಿಂದ ಅವ್ರಿಗೆ ಕರೆಂಟಿನ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ. ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದಾರಲ್ಲ ಕಲ್ಲಿದ್ದಲು ಪ್ಲಸ್ ಡೀಸೆಲ್, ಇದ್ರ ಅವಶ್ಯಕತೆ ಅನ್ನೋದು ಅವ್ರಿಗಿರೋದಿಲ್ಲ. ಪ್ಲಸ್ ಎರಡನೇ ಪಾಯಿಂಟ್ ಅವ್ರು ಯೋಚನೆ ಮಾಡ್ತಾ ಇರೋದೇನು, ಅಲ್ಲಿರುವಂಥ ಸುತ್ತಮುತ್ತ ವಾತಾವರಣದ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಕಾರಣ ಸೋಲಾರ್ ಪ್ಯಾನಲ್ಗಳಿಂದ ನೇರವಾಗಿ ಬೀಳುವಂಥ ಬಿಸಿಲು ಕೆಳಗಡೆ ಭೂಮಿಗೆ ಬೀಳೋದಿಲ್ಲ. ಆ ಜಾಗದಲ್ಲಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಪ್ಲಸ್ ಗಿಡಗಳು ಬೆಳೆಯೋದಕ್ಕೆ ಶುರು ಆಗುತ್ತೆ. ಗಿಡಗಳು ಬೆಳೆದಷ್ಟು ವಾತಾವರಣನೂ ಚೆನ್ನಾಗಿರುತ್ತೆ, ಅಲ್ಲಿ ಪ್ರಾಣಿಗಳು ಪಕ್ಷಿಗಳು ಬದುಕೋದಕ್ಕೆ ಅವಕಾಶನೂ ಮಾಡಿಕೊಟ್ಟಾಗೆ ಆಗುತ್ತೆ. ಇದು ಒಂದು ಕಾರಣ ಚೈನಾದವರು ಅಲ್ಲಿ ಈ ಸೋಲಾರ್ ಪ್ಯಾನಲ್ ಯೂನಿಟ್ಗಳನ್ನ ಹಾಕ್ತಾ ಇರೋದು. ಓಕೆ, ಇವೆಲ್ಲದ್ರ ಜೊತೆಗೆ ಇನ್ನ ಒಂದು ಮಾಸ್ಟರ್ ಪ್ಲಾನ್ ಕೂಡ ಅವ್ರು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಅದರಲ್ಲಿ ಇವ್ರಿಗೆ ಮೇಜರ್ ಪ್ರಾಬ್ಲಮ್ ಇದ್ದಿದ್ದು ಈ ಮರುಭೂಮಿನೆಲ್ಲ ಏನೋ ಸೋಲಾರ್ ಪ್ಯಾನಲ್ ಹಾಕ್ತಾ ಇದೀವಿ, ಬಟ್ ಆದರೆ ಈ ಸ್ಯಾಂಡ್ ಸ್ಟ್ರೋಮ್ ಅಂದ್ರೆ ಈ ಸುನಾಮಿ ತರ ಮರಳುಗುಡ್ಡೆನೂ ಅವಾಗ ಗಾಳಿನಲ್ಲಿ ಕೊಚ್ಕೊ ಬಂದು ಸೋಲಾರ್ ಪ್ಯಾನಲ್ಗಳ ಮೇಲೆ ಕವರ್ ಆಗ್ಬಿಡುತ್ತೆ, ಪವರ್ ಜನರೇಷನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಅದಕ್ಕೆ ಇವ್ರು ಕಂಡ್ಕೊಂಡಿದ್ದೇನು, ಆಟೋಮೆಟಿಕ್ ಸೋಲಾರ್ ಪ್ಯಾನಲ್ ಕ್ಲೀನಿಂಗ್ ಯೂನಿಟ್ಗಳನ್ನ ಮಾಡ್ಕೊಂಡ್ಬಿಟ್ರು. ಅದು ಕೂಡ ಸೋಲಾರ್ ಪವರ್ ಇಂದನೇ ರನ್ ಆಗುವಂತ ಯೂನಿಟ್ಗಳು. ಇದರಿಂದ ಅವ್ರಿಗೆ ಆ ತೊಂದರೆನೂ ಇಲ್ಲ. ಆ ರೀತಿ ಈಗ ಸದ್ಯಕ್ಕೆ ಚೈನಾದವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ರೀತಿ ನಮ್ಮ ದೇಶದಲ್ಲೂ ಸಹರಾದಲ್ಲಿ ಪ್ಲಾನ್ ಮಾಡ್ಬೋದಲ್ಲ, ಸಹರಾ ಮರುಭೂಮಿ ತುಂಬಾ ದೊಡ್ಡದಾಗಿದೆಯಲ್ಲ ಅಂತ ಅನ್ನಿಸ್ಬೋದು. ಬಟ್ ಆದ್ರೆ ಚೈನಾ ಏನ್ ಮಾಡ್ತಾ ಇದೆ ಅಂತ ಎಲ್ಲರೂ ಕಾಯ್ದು ನೋಡ್ತಾ ಇದ್ದಾರೆ. ಅಲ್ಲಿ ಒಂದು ಗೊತ್ತಾಗಿದ್ದು ಏನಂದ್ರೆ ಇಷ್ಟೂ ಜನ ವಿಜ್ಞಾನಿಗಳು ಸಣ್ಣ ಪುಟ್ಟ ಮ್ಯಾಗಝೈನ್ಗಳಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಯಿತು. ಏನಂದ್ರೆ ಚೈನಾದವರು ಪ್ರತಿ ಸೂರ್ಯನ ಸೃಷ್ಟಿ ಮಾಡ್ತಾ ಇದ್ದಾರೆ. ಏನಿದು ಪ್ರತಿ ಸೂರ್ಯ? ಮಾಮೂಲಿಯಾಗಿ ಸೂರ್ಯನಿಂದ ಸೋಲಾರ್ ಬೆಳಕು ಬರುತ್ತೆ, ಅದರಿಂದ ಸೋಲಾರ್ ಪವರ್ ಜನರೇಟ್ ಮಾಡ್ತಾರೆ, ಅದನ್ನ ಬಳಸ್ಕೊಳ್ತಾರೆ. ಅದನ್ನ ಬಿಟ್ಟು ಇನ್ನೊಂದು ವ್ಯವಸ್ಥೆನ ಸೋಲಾರ್ ಪವರ್ ಯೂನಿಟ್ ಅಲ್ಲಿ ಇವ್ರು ಮಾಡ್ಕೊಂಡಿದ್ದಾರೆ. ಏನಂದ್ರೆ ಸೆಂಟ್ರಲ್ಲಿ ಒಂದು ಪೋಲ್ ಹಾಕಿದ್ದಾರೆ. ಆ ಪೋಲ್ ಟಾಪ್ ನಲ್ಲಿ ದೊಡ್ಡ ಒಂದು ಬಲ್ಬ್ ಇಟ್ಟಿದ್ದಾರೆ. ಆ ಬಲ್ಬ್ ಕೆಪಾಸಿಟಿ ಏನು ಅಂದ್ರೆ ಒಂದು ಸೂರ್ಯನ ಶಕ್ತಿ ಎಷ್ಟು ಬೆಳಕನ್ನ ಕೊಡುತ್ತೋ ಅಷ್ಟು ಬೆಳಕು ಇದೊಂದು ಬಲ್ಬ್ ಇಂದ ಆಚೆ ಬರುತ್ತೆ. ಅದಕ್ಕೆ ಅವ್ರು ಬಳಸ್ತಾ ಇರೋದು ನ್ಯೂಕ್ಲಿಯರ್ ಫ್ಯೂಷನ್. ನಾವು ಗೊತ್ತಿರೋದ್ರೆ ನಮ್ಗೆ ಏನಂದ್ರೆ ಈ ಬಾಂಬ್ಗಳಲ್ಲಿ ಬಳಸ್ತಾರಲ್ಲ ಅಂತ ನ್ಯೂಕ್ಲಿಯರ್ ಫ್ಯೂಷನ್, ಇದನ್ನ ಇವರು ಬಳಸಿ ಅಷ್ಟು ಬೆಳಕು ಬರುವಂತ ಒಂದು ಬಲ್ಬ್ನ ಸೃಷ್ಟಿ ಮಾಡಿ ಆ ಬೆಳಕಿನಿಂದ ಈ ಸೋಲಾರ್ ಪ್ಯಾನಲ್ಗಳು ಚಾರ್ಜ್ ಆಗಬೇಕು. ಆ ರೀತಿನೂ ಟೆಕ್ನಾಲಜಿನ ಮಾಡ್ಕೊಂಡಿದ್ದಾರೆ. ಯಾಕೆ ಈ ರೀತಿ ಟೆಕ್ನಾಲಜಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇವರು ಅನ್ನೋದಾದ್ರೆ, ಈಗ ಚೈನಾದಲ್ಲಿ ಒಂದು ಯೋಚನೆ ಬಂದಿದೆ. ಅವರು ಕಾಲಜ್ಞಾನಗಳನ್ನ ಸ್ಟಡಿ ಮಾಡ್ತಾ ಇರ್ತಾರೆ, ಪ್ಲಸ್ ಪ್ರಕೃತಿನ ಸ್ಟಡಿ ಮಾಡ್ತಾ ಇರ್ತಾರೆ. ಫ್ಯೂಚರಲ್ಲಿ ಒಂದಲ್ಲ ಒಂದು ದಿನ ಸೂರ್ಯ ಇಲ್ಲ ಅನ್ಕೊಳ್ಳಿ, ಆಗ ಹೇಗೆ ಬದುಕೋದು ಅದ್ರ ಬಗ್ಗೆ ಯೋಚನೆ ಚೈನಾದವರು ಮಾಡ್ತಾ ಇದ್ದಾರೆ. ಸೂರ್ಯ ಇಲ್ಲ ಆದ್ರೂ ನಾವು ಬದುಕಬೇಕಲ್ಲ ಭೂಮಿ ಮೇಲೆ, ಅದಕ್ಕೋಸ್ಕರ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಏನ್ ವ್ಯವಸ್ಥೆ? ಈ ಒಂದು ಬಲ್ಬ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಸೂರ್ಯನ ಶಕ್ತಿನ, ಆ ಶಕ್ತಿಯಿಂದ ಅಲ್ಲಿರುವಂತಹ ಸೋಲಾರ್ ಪ್ಯಾನಲ್ಗಳೆಲ್ಲ ಚಾರ್ಜ್ ಆಗಬಹುದು. ಅಷ್ಟು ಶಕ್ತಿನ ಇದೊಂದು ಬಲ್ಬ್ ಇದೆಯಲ್ಲ ಆ ಬಲ್ಬ್ ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ಪ್ಯಾನಲ್ಗಳು ಚಾರ್ಜ್ ಆಗಿ ದೇಶಕ್ಕೆ ಬೇಕಾಗಿರುವಂತ ಕರೆಂಟ್ ಸಿಗುತ್ತೆ. ಯಾವುದೇ ದೇಶದ ಮೇಲೂ ಸೂರ್ಯ ಇರಲಿ ಇಲ್ಲದೆ ಇರಲಿ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಕಲ್ಲಿದ್ದಲು ಬೇಕಾಗಿಲ್ಲ, ಡೀಸೆಲ್ ಬೇಕಾಗಿಲ್ಲ, ಸೂರ್ಯನೂ ಬೇಕಾಗಿಲ್ಲ. ಸೂರ್ಯ ಇಲ್ಲದೆ ಕೂಡ ನಾವು ಬದುಕಬಹುದು ಅನ್ನೋ ಒಂದು ಪ್ರಯತ್ನ ಚೈನಾದವರು ಮಾಡೋದಕ್ಕೆ ಶುರುವಾಗಿದ್ದಾರೆ. ಯಾಕೆ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ?
ನಾಸಾನವ್ರು ಹೇಳ್ಬಿಟ್ರು. ಪ್ಲಸ್ ಇನ್ನು ಬೇರೆ ಬೇರೆ ಸೈಂಟಿಸ್ಟ್ಗಳು ಅಧ್ಯಯನ ಮಾಡಿದ್ರು, ಭೂಮಿ ಸುತ್ತ ತುಂಬಾನೇ ಆಸ್ಟ್ರಾಯ್ಡ್ಗಳು ಸುತ್ತಾ ಇದೆ, ಯಾವಾಗ ಬೇಕಾದರೂ ಭೂಮಿಗೆ ಬಂದು ಬೀಳಬಹುದು ಅನ್ನೋ ಒಂದು ಯೋಚನೆನೂ ಚೈನಾದವ್ರಿಗಿದೆ. ಇನ್ನು ಅದ್ರ ಜೊತೆಗೆ ಭೂಮಿ ಕಕ್ಷೆ ಬದಲಾಗ್ತಾ ಇದೆ, ಕಕ್ಷೆ ಬದಲಾದಷ್ಟು ಸೂರ್ಯನ ಕಿರಣ ಭೂಮಿ ಬೀಳೋದು ಕಡಿಮೆ ಆಗ್ಬೋದು. ಅಂತ ಟೈಮ್ಗೆ ಏನು ಮಾಡೋದಕ್ಕಾಗುತ್ತೆ? ಸೋಲಾರ್ ಪ್ಯಾನಲ್ ಏನೋ ನಾವು ಹಾಕ್ತಾ ಇದ್ದೀವಿ, ಬಟ್ ಸೂರ್ಯನ ಬೆಳಕೇ ಬೀಳಲಿಲ್ಲ ಅಂದರೆ ಕರೆಂಟ್ ಹೇಗೆ ಪ್ರೊಡ್ಯೂಸ್ ಮಾಡೋಣ ಅಂತ ಒಂದು ಯೋಚನೆ ಚೈನೀಸ್ಗೆ ಬಂತು. ಸೂರ್ಯನೇ ಇಲ್ಲ ಅನ್ಕೊಂಬಿಡಿ. ಈಗ ನಾವು ಕಾಲಜ್ಞಾನದಲ್ಲಿ ಓದಿದ್ವಲ್ಲ 56 ದೇಶಗಳ ಕತ್ಲೆಯಲ್ಲಿ ಮುಳುಗುತ್ತೆ ಅಂತ, ಆ ಥರ ಕಾಲಜ್ಞಾನಗಳು ಅವ್ರ ಹತ್ರನೂ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಆದರೂ ಕೂಡ ಸೂರ್ಯ ಇಲ್ಲ ಅಂದರೆ ಯಾವ ರೀತಿ ಬದುಕಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಚೈನಾದವರು ಇಂಥ ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಸೂರ್ಯ ಇರಲಿ ಇಲ್ಲದೆ ಹೋಗ್ಲಿ, ನಾವು ಕರೆಂಟನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋ ಒಂದು ಯೋಚನೆ ಅವ್ರದ್ದು. ಇನ್ನು ಎರಡನೇದು ಬಂದು ಮಹಾಯುದ್ಧಗಳು ಚೈನಾದಿಂದ ಶುರು ಆಗುತ್ತೆ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಚೈನಾ ಮತ್ತು ಅಮೆರಿಕ ಮಧ್ಯೆ ನಡೀಬಹುದು, ಇನ್ನು ಬೇರೆ ಬೇರೆದು ಈ ಥರ ಹೇಳ್ತಾ ಇರ್ತೀವಲ್ಲ. ಈ ರೀತಿ ಮಹಾಯುದ್ಧಗಳು ನಡೆದ್ರೆ ಚೈನಾಗೆ ಸಪೋರ್ಟ್ ಅನ್ನೋದು ಯಾವ ದೇಶನೂ ಮಾಡೋದಿಲ್ಲ. ಆಗ ಚೈನಾ ಬದುಕಬೇಕು ಅಂದರೆ ಡೀಸೆಲ್ ಇಲ್ಲ, ಕಲ್ಲಿದ್ಲಿಲ್ಲ, ಆದರೆ ಕರೆಂಟ್ ಅನ್ನೋದು ಬೇಕೇ ಬೇಕು. ಎಂತಕ್ಕೆ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇದೆ, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಇದೆ. ಅವರು ಬದುಕಬೇಕು ಅಂದರೆ ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ಬದುಕೋದಕ್ಕಾಗೋದಿಲ್ಲ. ಕರೆಂಟಲ್ಲೇ ಅವರು ಬೆಳೆ ಬೆಳೆಯೋದನ್ನು ಕೂಡ ಕಂಡುಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಕರೆಂಟ್ ಬೇಕೇ ಬೇಕು. ಆ ಕರೆಂಟ್ಗೆ ಮತ್ತೆ ಕಲ್ಲಿದ್ಲು ಡೀಸೆಲ್ ಬೇಕಾಗತ್ತೆ. ಅದಕ್ಕೋಸ್ಕರ ಅವ್ರು ಕಂಡುಕೊಂಡಿರುವಂಥ ಐಡಿಯಾನೇ ಈ ಸೋಲಾರ್ ಪವರ್ ಜನರೇಟರ್ ಯೂನಿಟ್. ಅದರಲ್ಲೂ ಆ ಎರಡನೇ ಸೂರ್ಯ ಅಂತ ಹೇಳಿದ್ನಲ್ಲ, ಆ ಪೋಲಲ್ಲಿರುವಂಥ ಒಂದು ಬಲ್ಬು ಎರಡನೇ ಸೂರ್ಯನ ಬೆಳಕನ್ನು ಕೊಡುತ್ತೆ. ಆ ಬೆಳಕಿನಿಂದ ಸೋಲಾರ್ ಪವರ್ ಸ್ಟೇಷನ್ ಇದೆ, ಅದು ಚಾರ್ಜ್ ಆಗುತ್ತೆ ಮತ್ತೆ ದೇಶಕ್ಕೆ ಬೇಕಾಗಿರುವಂಥ ಕರೆಂಟ್ ಕೊಡುತ್ತೆ. ಇದಕ್ಕೋಸ್ಕರನೇ ಚೈನಾದವರು ಈ ರೀತಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಸಣ್ಣ ಪುಟ್ಟ ಮ್ಯಾಗಝೈನ್ಗಳಲ್ಲಿ ಆರ್ಟಿಕಲ್ ಪಬ್ಲಿಷ್ ಮಾಡ್ತಾ ಇದ್ದಾರೆ. ನಿಜ ಇದ್ರೂ ಇರ್ಬೋದು, ಎಂತಂದರೆ ಚೈನೀಸ್ ಏನೇನೋ ಮಾಡ್ತಾ ಇರ್ತಾರೆ, ಎಲ್ಲರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಅವರು ಯಾರ ಮೇಲೂ ಡಿಪೆಂಡ್ ಆಗ್ಬೋದು, ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಬೇಕು ಅನ್ನೋ ಪ್ರಯತ್ನನೂ ಮಾಡ್ತಾ ಇರ್ತಾರೆ. ಚೈನಾ ಪ್ರಪಂಚದಲ್ಲಿ ನಂಬರ್ 1 ಆಗಲೇಬೇಕು ಅನ್ನೋ ಪ್ರಯತ್ನ ಆಗಿಂದನೂ ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಆ ರೀತಿ ಪ್ರಯತ್ನ ಕೂಡ ಇರ್ಬೋದು. ಇನ್ನು ಮೂರನೇದು ಬಯೋ ವಾರ್ಗಳು ಆಗಬಹುದು, ನ್ಯೂಕ್ಲಿಯರ್ ವಾರ್ಗಳಾಗ್ಬೋದು. ಅಂಥ ವಾರ್ಗಳಾದ ಸಂದರ್ಭದಲ್ಲೂ ಕೂಡ ಚೈನಾ ಯಾರ ದೇಶದ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದನೇ ಈ ರೀತಿ ಪ್ಲ್ಯಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಆರ್ಟಿಕಲ್ಗಳು ಹೇಳ್ತಾ ಇರೋದು. ಚೈನಾ ಎಲ್ಲರಿಂದ ದೂರ ಉಳಿಯೋ ಪ್ರಯತ್ನ ಮಾಡ್ತಾ ಇದೆ. ಪ್ಲಸ್ ಪ್ರಕೃತಿ ವಿಕೋಪ ಏನೇ ಆದರೂ ಅದನ್ನು ಎದುರಿಸ್ತೀವಿ ಅನ್ನೋ ಒಂದು ಲೆವೆಲ್ಗೆ ಚೈನಾ ರೆಡಿ ಆಗ್ತಾ ಇದೆ. ಈಗ ಮಳೆ ಬಂದು ಜನ ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಏನೇನೋ ಆಗ್ತಾ ಇದೆ. ಬಟ್ ಆದರೂ ಕೂಡ ಎಲ್ಲನೂ ಎದುರಿಸೋ ಪ್ಲ್ಯಾನಿಂಗ್ನ ಚೈನಾ ಈಗಾಗಲೇ ಮಾಡ್ಕೊಳ್ತಾ ಇದೆ. ಇನ್ನು ಬೇರೆ ಬೇರೆ ದೇಶಗಳು ಇದನ್ನ ನೋಡಿ ಪಾಠ ಕಲಿತಾ ಇದ್ದಾವೆ. ಚೈನಾ ಈ ರೀತಿ ಮಾಡ್ತಾ ಇದೆ ಅಂದರೆ ನಾವು ಈ ರೀತಿ ಏನಾದರೂ ಮಾಡ್ಕೋಬಹುದಲ್ಲ ಅನ್ನೋ ಯೋಚನೆ ಏನೋ ಇದೆ. ಆದರೆ ಚೈನಾ ಪೂರ್ತಿ ಆದ ಮೇಲೆ, ಸಕ್ಸಸ್ ಆದ ಮೇಲೆ ಚೈನಾ ಇದರಿಂದ ಏನೇನು ಮಾಡುತ್ತೆ ಅಂತ ತಿಳ್ಕೊಂಡು ಬೇರೆ ದೇಶಗಳು ಆ ಪ್ರಯೋಗ ಮಾಡೋದಕ್ಕೆ ಕಾಯ್ತಾ ಇದ್ದಾವೆ. ಆದರೂ ಕೂಡ ಚೈನಾ ಮಾಸ್ಟರ್ ಮೈಂಡ್ ಏನೇನೋ ಯೋಚನೆ ಮಾಡ್ತಾ ಇದೆ. ಅದರಲ್ಲಿ ಪ್ರಕೃತಿ ವೈಪರೀತ್ಯನೂ ಒಂದು, ಜೊತೆಗೆ ತನ್ನ ಸ್ವಂತ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಯಾವ ದೇಶದ ಮೇಲೂ ಅವಲಂಬನೆ ಆಗಿರಬಾರ್ದು ಅನ್ನೋ ಒಂದು ಪ್ರಯತ್ನ ಕೂಡ ಚೈನಾದಲ್ಲಿದೆ. ಈ ಥರ ಪ್ರಯೋಗಗಳನ್ನ ಚೈನಾ ಮಾಡ್ತಾ ಇರೋದನ್ನ ನಾವು ಅರ್ಥ ಮಾಡ್ಕೋಬೇಕೇನೆಂದರೆ, ದೊಡ್ಡ ದೊಡ್ಡವರು ಏನೇನೋ ಹೊಸ ರೀತಿ ಪ್ಲ್ಯಾನ್ಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಅದರಲ್ಲೂ 2012 ಒಂದು ಫಿಲಮ್ ಬಂದಿತ್ತು, ಪ್ರಪಂಚ ಪೂರ್ತಿ ಕೊಚ್ಕೊಂಡು ಹೋಗ್ತಾ ಇದ್ರು. ಚೈನಾದಲ್ಲಿ ಮಾತ್ರ ಬದುಕುಳಿಯೋದಕ್ಕೆ ಏನು ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಅಂಥ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರು ಅನ್ನೋದನ್ನ 2012 ಅನ್ನೋ ಒಂದು ಫಿಲಮಲ್ಲಿ ಆಗಿನ ಕಾಲಕ್ಕೆ, ಅಂದರೆ ಈಗ ಆಲ್ರೆಡಿ ಒಂದು 12 ವರ್ಷ ಆಗಿದೆ, ಆಗಿನ ಕಾಲಕ್ಕೆ ತೋರಿಸಿದ್ರು. ಅಂದರೆ ಲೆಕ್ಕ ಹಾಕೊಳ್ಳಿ, ಚೈನೀಸು ಅಡ್ವಾನ್ಸ್ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಮುಂದೆ ಆಗುವಂಥ ಅನಾಹುತಗಳನ್ನ ಎದುರಿಸೋ ಪ್ಲ್ಯಾನಿಂಗ್ನ ಮಾಡ್ಕೊಳ್ತಾರೆ ಚೈನಾದವರು ಅನ್ನೋದನ್ನ ಆ ಫಿಲಮಲ್ಲಿ ತೋರಿಸಿದ್ರು. ಅಂದರೆ ಈಗ ಏನೋ ಒಂದು ಬದಲಾವಣೆ ಆಗೋದಕ್ಕೆ ಕಾಯ್ತಾ ಇದೆ. ಅದಕ್ಕೆ ಚೈನೀಸ್ ಇದನ್ನ ಎದುರಿಸೋದಕ್ಕೆ ಇಂಥ ಪ್ಲ್ಯಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಇಂಥ ವಿಷಯಗಳು ಎಷ್ಟೋ ಇದ್ದಾವೆ, ಆ ವಿಷಯಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಆಗ ಮಾತ್ರ ನಮಗೂ ಬದುಕೋ ದಾರಿಗಳು ಕಾಣಿಸ್ತಾ ಹೋಗುತ್ತೆ. ಇಂಥ ದಾರಿಗಳನ್ನ ಹುಡುಕೋ ಪ್ರಯತ್ನ ನಾವು ಕೂಡ ಮಾಡ್ತಾ ಇರೋಣ. ಹೊಸ ತಂತ್ರಜ್ಞಾನ ಏನೇನು ಅಳವಡಿಸ್ಕೊಳ್ತಾ ಇದ್ದಾರೆ, ಇವುಗಳಿಂದ ಏನೇನು ಬದಲಾವಣೆ ಆಗ್ತಾ ಇರುತ್ತೆ ಭೂಮಿ ಮೇಲೆ ಅನ್ನೋದನ್ನ ನಾವು ಕೂಡ ತಿಳ್ಕೊಳ್ತಾ ಇರೋಣ, ಬದುಕೋ ದಾರಿಗಳನ್ನ ಕಂಡುಕೊಳ್ತಾ ಇರೋಣ ಅಂತ ಹೇಳ್ತಾ ಇನ್ನು ಬೇರೆ ಬೇರೆ ವಿಷಯದ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.